ಸ್ನೇಹಿತರೆ ನಮಸ್ತೆ. ನಾನು ಇವತ್ತು ಬೀದರ್ನ ಒಂದು ಘಟಕ ಉದ್ಘಾಟನೆ ನಿಮಿತ್ತ ನಾನು ಹೋಗ್ತಾ ಇದ್ದೆ. ಆನ್ ದ ವೇ ಹೋಗ್ತಾ ನಾನು ಊಟಕ್ಕೆ ಅಂತ ಹೇಳಿ ಇಲ್ಲಿ ಕುಳಿತಿದ್ವಿ. ಭಾಳ ಸಂತೋಷದ ವಿಚಾರ ಏನಂತ ಅಂದರೆ, ನಾನು ಊಟಕ್ಕೆ ಕುಳಿತಿದ್ದಾಗ ಇಬ್ಬರು ಬಂದು ನನ್ನನ್ನು ಪುನೀತಣ್ಣ ಅಲ್ವಾ ಅಂತ ಅಂದರು. ಹೌದು ಅಂತ ಮಾತಾಡಿಸ್ದೆ. ಬನ್ನಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ನಿಮ್ಮ ಹೆಸರು ಬ್ರದರ್? ಮಲ್ಲಿಕಾರ್ಜುನ್ ಕಂಬಳಿ ಅಂತ. ಮಲ್ಲಿಕಾರ್ಜುನ್ ಕಂಬಳಿ ಅಂತ ಹೇಳಿ ಇವರು ಪಾಪ ಗಾಡಿ ಲಾರಿಯನ್ನು ನಿಲ್ಲಿಸಿ ಬಂದು ಮಾತಾಡಿಸಿದ್ರು. ಭಾಳ ಸಂತೋಷ. ನಿಮ್ಮ ಹೆಸರು ಬ್ರದರ್? ಸಾಗರ್ ತೋರಣಗಿ ಅಂತ. ಸಾಗರ್ ತೋರಣಗಿ ಅಂತ ಹೇಳಿ. ಮೂಲತಃ ನಾನು ಕಲಬುರಗಿ ಚಿಕ್ಕದವನು. ಹಾಂ, ಕಲಬುರಗಿ ಜಿಲ್ಲೆ. ನಾವಿಲ್ಲಿ ಊಟಕ್ಕೆ ಕುಳಿತಾಗ ಇವರು ಗಾಡಿ ನಿಲ್ಲಿಸಿ ಬಂದು ನಮಸ್ಕಾರ ಅಂತ ಹೇಳಿ ಭಾಳ ಅಂದರೆ ನನಗೆ ಭಾಳ ಖುಷಿ ಏನು ಅಂತ ಅಂದರೆ, ಚಾಲಕರು ಕೂಡ ಅದೆಷ್ಟು ಹಿಂದುತ್ವದ ವಿಚಾರದಲ್ಲಿ ಜಾಗೃತರಾಗಿರ್ತಾರೆ ಅಂತ ಅಂದರೆ, ಹಿಂದೂ ಹೋರಾಟಗಾರರನ್ನು ನಿಲ್ಲಿಸಿ ಮಾತಾಡೋ ಅಂಥದ್ದು ಇದೆಯಲ್ಲ, ಅದು ನನಗೆ ಬಹಳ ಖುಷಿ ಆಯಿತು. ಇದೆಲ್ಲದಕ್ಕಿಂತ ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ. ಸ್ನೇಹಿತರೆ, ಇವರು VRL ಲಾರಿಯನ್ನು ಓಡಿಸೋದ್ರ ಜೊತೆಗೆ ಇವರಲ್ಲಿ ಧರ್ಮ ಜಾಗೃತಿಯೂ ಇದೆ, ಮನೆ ಕುಟುಂಬವನ್ನು ಕೂಡ ನೋಡ್ತಾ ಇದ್ದಾರೆ. ಬಹಳ ಖುಷಿಯಾಗುತ್ತೆ. ಆದರೆ ನನಗೆ ವಿಶೇಷ ಅನಿಸಿದ್ದು ಅವರ ಎಜುಕೇಷನ್. ತುಂಬ ಜನ ನಾವು ಓದಿದ್ದೀವಿ, ನಾವು ಓದಿದ ಕೆಲಸವನ್ನೇ ಮಾಡಬೇಕು, ನಮಗೆ ಸರ್ಕಾರ ಕೆಲಸ ಕೊಡಬೇಕು, ನಾನು ಓದ್ಬಿಟ್ಟಿದ್ದೀನಿ, ನನಗೇನಾದರೂ ಜಾಬ್ ಬೇಕು ಅಂತ ಕಾಯ್ಕೊಂಡಿರುವಂಥವ್ರಿಗೆ ಇವರಿಬ್ಬರು ಮಾದರಿ. ಬ್ರದರ್, ನಿಮ್ಮ ವಯಸ್ಸು? 23. ನಿಮ್ಮ ವಯಸ್ಸು? 23. ಸ್ನೇಹಿತರೆ, ಇವ್ರದ್ದು 23, ಇವ್ರದ್ದು 23. ಇವರಿಬ್ಬರು ದೋಸ್ತುಗಳು. ಎಷ್ಟು ಲಾಂಗ್ ಅಂದರೆ ತುಂಬ ದೂರ ಅಂದರೆ ಎಲ್ಲೆಲ್ಲಿಗೆ ಹೋಗ್ತೀರಿ? ನಾರ್ತ್ ಸೌತ್ ಅಣ್ಣ. ದಿಲ್ಲಿ ಬಿಟ್ರೆ ವಾಪಸ್ ಈ ಕಡೆ ಸೌತ್ ಕಡೆ ಅಂದರೆ ತುಂಬ ಲಾಂಗ್ ನೀವಿಬ್ರು ಹೋಗಿರೋದು. ಎಷ್ಟು ಕಿಲೋಮೀಟ್ರ್ ಓಡಿಸಿದಿರಿ ಗಾಡಿ? 2,500 ಕಿಲೋ. 2,500 ಕಿಲೋಮೀಟ್ರ್. ಎಲ್ಲಿಂದ ಎಲ್ಲಿಗೆ? ಈ ಕಡೆ ಸೇಲಮಿಂದ, ಚೆನ್ನೈಯಿಂದ, ಅಂಬಾಲಾ, ಲುಧಿಯಾಣ ಹೋಗಿದ್ದೀವಣ್ಣ. ದಿಲ್ಲಿ. ಓಕೆ. ಕಾಶ್ಮೀರ ಅಲ್ಲೆಲ್ಲ? ಶ್ರೀನಗರ ಎಲ್ಲ ಕಡೆ. ಕಲ್ಕತ್ತಾ ಹೋಗುತ್ತೀರಿ. ಕಲ್ಕತ್ತಾ ಹೊಡೆದು. ಸ್ನೇಹಿತರೆ, ಇವರಿಬ್ಬರು ದೋಸ್ತುಗಳು. ಇಬ್ಬರೂ ಕೂಡ ಗಾಡಿ ಓಡಿಸ್ತಾ ಒಂದು ದಿನಕ್ಕೆ ಕನಿಷ್ಠ 700ರಿಂದ 800 ಕಿಲೋಮೀಟ್ರ್ವರೆಗೂ ಗಾಡಿ ಓಡಿಸಿ ಆ ದೋಸ್ತಿಯನ್ನು ಉಳಿಸ್ಕೊಂಡು. ಆದರೆ ಒಂದು ವಿಚಾರ ನೆನಪಿರಲಿ, ಅವರು ಮನೆ ಮತ್ತು ಮನೆ ಕುಟುಂಬ ಏನಿದೆ, ಆ ಕುಟುಂಬವನ್ನು ಬಿಟ್ಟು ಬಂದು ದಿನದ 24 ಗಂಟೆ ತಾವು ದುಡಿತಾ ಇದ್ದಾರೆ. ಶ್ರಮಜೀವಿಗಳು. ಅದೇ ನಮಗೆ ಮನೆ ಎಲ್ಲ ಅದೇ ಅಣ್ಣ. ಅದೇ ನಮಗೆ ಮನೆ ಎಲ್ಲ ಒಂದು ಹೊತ್ತು ಅನ್ನ ಕೊಡುತ್ತೆ. ತಾಯಿ ಮನೆಯಲ್ಲಿದ್ದರೆ ಹೊತ್ತು ಅಡ್ಡಾಡೋ ತಾಯಿ ಈ ತಾಯಿ ನಮಗೆ. ಓಕೆ. ಸ್ನೇಹಿತರೆ, ಬಹಳ ಖುಷಿಯಾದ ವಿಚಾರ ಅಂತಂದರೆ ಇವರ ಎಜುಕೇಷನ್. ಇವರು ಎಷ್ಟು ಓದಿದ್ದಾರೆ ಮತ್ತು ಇವರ ವಿದ್ಯಾಭ್ಯಾಸ ಎಷ್ಟು ಅಂತ ಅಂದರೆ ಬನ್ನಿ ತಿಳ್ಕೊಳ್ಳೋಣ. ಬ್ರದರ್, ನೀವೇನು ಓದಿದ್ದೀರಿ? BA ಓದಿದ್ದೀರಿ. ಡಿಗ್ರಿ, ಗ್ರ್ಯಾಜುಯೇಟ್. ನೀವು? ನಾವು ಗ್ರ್ಯಾಜುಯೇಟ್. ಅದಲ್ಲದೆ ಮತ್ತೆ ಮೆಡಿಕಲ್, ಪ್ಯಾರಾಮೆಡಿಕಲ್ ಓದಿದ್ದೀವಿ. ಗ್ರ್ಯಾಜುಯೇಟ್ ಡಿಗ್ರಿ ಮಾಡಿ ಮತ್ತೆ ಪ್ಯಾರಾಮೆಡಿಕಲ್ ಮಾಡಿದ್ದಾರೆ. ಇವರು ಕೂಡ ಗ್ರ್ಯಾಜುಯೇಟ್ ಡಿಗ್ರಿ ಮಾಡಿದ್ದಾರೆ. ಆದರೆ ನಾನು ಓದಿದ್ದಕ್ಕೆ ಕೆಲಸ ಬೇಕು ಅಂತ ಕಾಯಲಿಲ್ಲ. ಗಾಡಿ ಹತ್ತಿದ್ರು, ಸ್ಟೇರಿಂಗ್ ಹಿಡಿದ್ರು, ಗಾಡಿ ಓಡಿಸೋಕೆ ಹಚ್ಕೊಂಡ್ರು. ನಿಮ್ಮ ಒಟ್ಟು ತಿಂಗಳ ಸಂಪಾದನೆ ಎಷ್ಟು? 30ರಿಂದ 40 ಸಾವಿರ. ಖರ್ಚೆಲ್ಲ ಕಳೆದ? ಟೋಟಲ್ ದುಡಿಮೆ ಎಷ್ಟು? ಮಿನಿಮಮ್ ಆದರೂ ಒಂದು 50 ದುಡಿತು. 50 ದುಡಿತೀರಿ. ನೀವು ಒಂದು 50? ಸೀಸನ್ ಇದ್ರೆ ಸೀಸನ್ ಇದ್ರೆ ಅಂದ್ರೆ ಲೋಡ್ ಆಯ್ತು ಅಂದ್ರೆ, ಈಗ ಹಬ್ಬದ ಸೀಸನ್ ಅಲ್ಲ, ದೀಪಾವಳಿ, ಮಾರ್ನಮಿ ಹಬ್ಬದ ಸೀಸನ್ ಅಲ್ಲ, ಜಾಸ್ತಿ ಮಾಲ್ ಬರ್ತಲ್ಲಣ್ಣ, ಹಂಗಾಗಿ ಲೋಡ್ ಜಲ್ದಿ ಆಗ್ತವೆ. ಹಂಗಾಗಿ ಅಂದ್ರೆ ಈಗ ನೀವು ಇಲ್ಲಿಂದ ಶ್ರೀನಗರ ಹೋಗ್ತೀರಾ ಅಥವಾ ಮತ್ತೆ ದಿಲ್ಲಿ ಹೋಗ್ತೀರಾ, ಅಲ್ಲೆಲ್ಲ ಊಟ ಎಲ್ಲ ಹೇಗೆ ಮಾಡ್ತೀರಾ, ಹೇಗೆ ಮಾಡ್ಕೊಳ್ತೀರಿ? ಗಾಡಿಲೇ ಅಡುಗೆ ಮಾಡ್ಕೊತೀವಿ. ಗಾಡಿಲೇ ಅಡುಗೆ ಬಹಳ ಸಂತೋಷ. ಅಂದರೆ ಸ್ನೇಹಿತರೆ, ಈ ವಿಚಾರ ನಾನು ಕೂಡ ಅನೇಕ ಬಾರಿ ನಾನು ಚಾಲಕನಾಗಿದ್ದಾಗ, ನಾನು ಗಾಡಿ ಓಡಿಸ್ತಾ ಇದ್ದಾಗ ಕೂಡ ನಾನು ಅನೇಕ ನೋಡಿದ್ದೀನಿ. ಲಾರಿ ಡ್ರೈವರ್ಸ್ಗಳು ಅವ್ರ ಕಷ್ಟ ಎಷ್ಟಿರುತ್ತೆ. ಒಂದು ಟೈಯರ್ ಬಸ್ಟ್ ಆದರೂ ಕೂಡ ಇವರೇ ದುಡ್ಡು ಕಟ್ಟಬೇಕು ಅಲ್ವಾ? ಹೌದಣ್ಣ. ಒಂದು ಟೈಯರ್ ಏನಾದರೂ ಬಸ್ಟ್ ಆದರೆ ಇವರೇ, ಗಾಡಿಗೆ ಟಚ್ ಆಯಿತು ಅಂದರೆ ಅದು ಕೂಡ ಪೇಮೆಂಟಲ್ಲೇ ಕಟ್ಟಾಗುತ್ತೆ. ಅಷ್ಟು ಕಷ್ಟಗಳ ನಡುವೆನೂ ಕೂಡ ಕುಟುಂಬವನ್ನು ಬಿಟ್ಟು ಇಷ್ಟು ಶ್ರಮಜೀವಿಯನ್ನು ಮಾಡ್ತಿರ್ತಾರಲ್ಲ, ಇವರನ್ನು ನಿಜವಾಗ್ಲೂ ಕೂಡ ನಾವು ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಅಭಿನಂದಿಸಬೇಕಾಗತ್ತೆ. ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೋದು, ನಾನೊಬ್ಬ ಲಾರಿ ಡ್ರೈವರ. ಒಂದು ತುತ್ತು ಅನ್ನ ಹಾಕತ್ತಲ್ಲ ಅಣ್ಣ, ನಮಗೆ ನಮ್ಮ ಮನೆಯವ್ರಿಗೆ ಅದರಿಂದ ಒಂದು ತೃಪ್ತಿ ಅಲ್ಲ, ಹಂಗಾಗಿ ದುಡಿಯೋದು ಭಾಳ ಸಂತೋಷ. ನಾವು ಈ ಕೆಲ್ಸಿಗೆ ಅಂತ ಬಂದಿನಿ ನೋಡ್ರಿ ಸರ, ಅಂದಿನ ಸುಟ್ಟು ನಂಗೆ ಏನೂ ಕೊರತೆ ಆಗಿಲ್ರಿ ಸರ್. ಓಕೆ. ನಾವು ಬೇರೆ ಕೆಲಸ ಮಾಡಂಗೂ ಇಷ್ಟ ಇಲ್ರಿ ನಮ್ಗೆ. ಈ ಕಾರ್ ಹೊಡಿಬೇಕು ನಮ್ಗೆ ಅನ್ಸೋದೇ ಇಲ್ರಿ ನಮ್ಗೆ. ಯಾಕಂದ್ರೆ ಟ್ರಾಕ್ನಾಗ ಯಾಕೆ ನಮ್ಗೆ ಯಾರು ಏನೂ ಇಲ್ಲ, ನಾವು ಹಾಕಿದ್ರೆ ನಾವು ಹೊಂಟ್ತಾನೆ ಇರೋದು ನಮಗೆ. ನೀ ಹಂಗೆ ನಡ್ಸಿ ಯಾರು ಯಾರು ಕೇಳೋಂಗಿಲ್ಲ. ಸುಮ್ಮನೆ ಹೊಂಟ್ತಾ ಇರೋದು ಒಂದು ಲೈನ್ ಹೇಳು.
ನಮ್ಗೇನ್ ಬೇಕಾದ್ರು ಊಟ ಏನಂದ್ರೆ ಮಾಡ್ತೀವಿ. ಈಗಿನ ಇದರಲ್ಲಿ ಡ್ರೈವರ್ ಫೀಲ್ಡ್ಗೆ ಬೆಲೆ ಇಲ್ಲ ಅಣ್ಣ. ಬೆಲೆ ಇಲ್ಲ. ಮತ್ತು ಬರೋ ಯಾವ ಹುಡುಗರು ಡ್ರೈವಿಂಗ್ ಬರ್ಬೇಡ್ರಿ ಅಂತ ಹೇಳ್ತೀನಿ. ಯಾಕೆ ಯಾಕೆ ಭಾಳ ಕಷ್ಟ ಐತ್ರಿ ಈಗೆಲ್ಲ 24/7 ಡ್ಯೂಟಿ ಮಾಡ್ಬೇಕು. ದಾರಿಲಿ ಡ್ರೈವರ್ಗಳಿಗೆ ಕಿಮ್ಮತ್ತಿಲ್ಲ. ಹೆಂಗ್ ಬೇಕ ಹಂಗ್ ಮಾತಾಡ್ತಾರ್ರಿ. ಹತ್ತು ಜನ ಬೈತಾರ್ರಿ, ಪಬ್ಲಿಕ್ ರೀ ಹೋಗೋರು 10 ಜನ ಬೈತಾರ್ರಿ. ಹೆಂಗ್ ಬೇಕ ಏನಕ್ಕೆ ಬೈತಾರೆ? ಏನಾದ್ರೂ ನಾವು ಈಗ ದೊಡ್ಡ ವೆಹಿಕಲ್ ಇರುತ್ತಲ್ರಿ, ಅವ್ರು ಹಿಂಗ್ ಬಂದ್ ಅವ್ರ ಸ್ಟೇಟ್ ದಲ್ಲಿ ನೋಡ್ತಾರ್ರಿ. ಪರ್ಮಿಟ್ ಗಾಡಿನ ಆಡಿಸಿ ಮಗಳು ಬಂದ್ರಪ್ಪ ಇವ್ರಿಗೆ ಹಿಡ್ಕೊಂಡ್ಬಿಡಮ್ಮ, ದೊಡ್ಡ ದುಡ್ಡು ಕೇಳಮ್ಮ ಅಂತೇಳಿ ಹಿಂಗೆಲ್ಲ ಮಾಡ್ತಾರ್ರಿ. ಎಲ್ಲ ಏನೇನ್ ಸಮಸ್ಯೆಗಳು ಬರ್ತವೆ ಬ್ರದರ್? ಎಲ್ಲ ಸಮಸ್ಯೆ ಪ್ರತಿಯೊಂದು ಸ್ಟೇಟ್ದಲ್ಲಿ ಪ್ರತಿಯೊಂದು ಸಮಸ್ಯೆ ಬರ್ತಾವನೇ ಇರೋ. ಊಟ ಮಾಡಕ್ ನಿಂತ್ರೆ ಅಂಜಿಸ್ತಾರ್ರಿ, RTದವ್ರು ಬರ್ತಾರ್ರಿ, ಎಲ್ಲ ರೀತಿ ಪ್ರಾಬ್ಲಮ್ ಅದ ರೀ. ನಮ್ದು ತಾಡ್ಪಲ್ ಗಾಡಿ ರಾಜಸ್ಥಾನದಲ್ಲಿ ಹೋಗ್ಬೇಕಂದ್ರೆ ಮತ್ತೆ ನೋಡ್ಕೊಂತ ಹೋಗ್ಬೇಕು. ಕಳ್ತನ ಮಾಡ್ತಾರ ಗಾಡಿ ರನ್ನಿಂಗ್ ಅಲ್ಲೇ. ಗಾಡಿ ರನ್ನಿಂಗ್ ಅಲ್ಲೇ ಕಳ್ತನ ಮಾಡ್ತಾರೆ. ಕಳ್ತನ ಆದ್ರೂ ನಾವೇ ಜವಾಬ್ದಾರರು. ಅದಕ್ಕೆ ಏನಾಯ್ತು, ಎಲ್ಲಿ ನಿಂದ್ರಿಸಿದ್ರಿ ಅಂತ ಎನ್ಕ್ವೈರಿ ಮಾಡ್ತಾರೆ. ಲಿಮಿಟೆಡ್ ಕಂಪ್ನಿ ಅಲ್ಲ, ಮನೆಯಲ್ಲಿ ಏನಾರ ಪ್ರಾಬ್ಲಮ್ ಆದ್ರೆ ಹೋಗಕ್ಕಾಗಲ್ಲ. ಅದು ಒಂದು ಹಬ್ಬ ಹರಿದಿನ ಇದ್ರೆ ಏನೇ ಹೋಗೋಕ್ಕಾಗಲ್ಲ. ಗಾಡಿಲೇ ನಾವೆಲ್ಲ ಹಬ್ಬ ಹರಿದಿನ ನಮ್ಮ ಗಾಡಿಲೇ ಮಾಡೋದು. ಅದೇ ಅಷ್ಟೇ ಅಣ್ಣ. ಮತ್ತೇನು ಸಮಸ್ಯೆ, ಟಯರ್ ಪಂಚರ್ ಆದರೆ ಒಬ್ಬೊಬ್ಬರೇ ಇರ್ತೀವಿ. ಇಬ್ಬರಿದ್ರೂ ಒಂದೊಂದು ಸರಿ ಸ್ಟೆಪ್ನಿ ಹಾಕೋಕ್ಕಾಗಲ್ಲ. ಏನು ಮಾಡೋದು, ಕಳ್ಳ ರೋಡ್ ಇರ್ತಾ, ಗಾಡಿ ಅಂತಲ್ಲೇ ಕೈ ಕೊಡ್ತಿರ್ತಾವೆ, ಏನು ಮಾಡೋಕ್ಕಾಗಲ್ಲ. ಊಟ ತಿಂಡಿ ಎಲ್ಲ ಹೆಂಗೆ ಅಡ್ಜಸ್ಟ್ ಆಗಿ ಮಾಡ್ಕೊತಾರೆ? ಗಾಡಿಲೇ ಮಾಡೋದಣ್ಣ. ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ರೀ. ನಾವು ಆಂಧ್ರ, ಈ ಕಡೆ ಕರ್ನಾಟಕ ಮತ್ತೆ ಈ ಕಡೆ ಎಲ್ಲಾದ್ರೂ ಹೋದ್ರೆ ಬಂದ್ರೆ ಅಡಿಗೆ ಮಾಡಲ್ಲ. ನಮ್ಮ ತರ ಊಟ ಇರ್ತಲ್ಲ ಕರ್ನಾಟಕ ಅಲ್ಲ, ಹಂಗಾಗಿ ಹೊರಗೆ ಎಲ್ಲ ಹೋದ್ರೆ ಅಲ್ಲೆಲ್ಲ ಸಿಗಲ್ಲ. ಏನ್ ಮಾಡ್ತೀರಿ ಆಗ ಊಟಕ್ಕೆ? ಗಾಡಿಲೇ ಅಡಿಗೆ, ರೊಟ್ಟಿ, ಅನ್ನ, ಸಾಂಬಾರು ಮಾಡ್ಕೊಳ್ತೀರಿ. ಪಲ್ಯ. ಪುನೀತಣ್ಣ ಸಿಕ್ನ ತಡೆ ಅಂತ ಮತ್ತೆ ನಮ್ಮ ಹುಡುಗನ್ ಎಬ್ಸಿದೆ. ಇದ್ದಾಳಪ್ಪ ಮಾತಾಡ್ಸಮ್ಮ ಅಂತಂದು ಭಾಳ ಖುಷಿ ಆಯ್ತು. ನೀವು ಮಾತಾಡ್ಸಿದ್ದು ನನಗೆ ಬಹಳ ಖುಷಿ. ಅದರಲ್ಲೂ ಒಂದು ವಿಚಾರವನ್ನು ಸಮಾಜಕ್ಕೆ ಹಂಚ್ಕೊಳ್ಳೋದಕ್ಕೆ ನಮಗೆ ಮಾರ್ಗವಾಯಿತು. ಅಂದರೆ ಹಿಂದುತ್ವ ಬಗ್ಗೆ ಜಾಸ್ತಿ ಹೋರಾಡ್ತಿರಲ್ಲ, ಇನ್ನೂ ಹೋರಾಡಲಿ, ಜಾಗೃತ ಪಡಿಸಲಿ, ಈಗಿನ ಯುವಕರಿಗೆ ಅದು ಗೊತ್ತಾಗಲಿ ಅಂತ. ಬಹಳ ಸಂತೋಷ. ನಾವು ಹಿಂದುತ್ವ ಬಿಟ್ಕೊಡಲ್ಲ ಅಣ್ಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಣ್ಣ. ಏನ್ ಬಿಟ್ರು ಹಿಂದುತ್ವ ಬಿಡಲ್ಲ ನಾವು. ಏನ್ ಬಿಟ್ರು ಹಿಂದುತ್ವ ಬಿಡಲ್ಲ. ಏನ್ ಬಿಟ್ರು ಹಿಂದುತ್ವ ಬಿಟ್ಕೊಡಲ್ಲ ನಾವು. ಬಹಳ ಖುಷಿ. ನಾವು ನಮ್ಮ ಧರ್ಮ, ನಾವು ಅದೆಷ್ಟೇ ಕಷ್ಟ ಬರಲಿ ಅದು ಬದುಕಿಗಷ್ಟೇ ಬಂದಿರುತ್ತೆ. ಕರೆಕ್ಟ್. ಅದು ಎಷ್ಟೇ ಸಮಸ್ಯೆಗಳು ಬರಲಿ ಅದು ನಮ್ಮ ಬದುಕಿಗೆ ಬಂದಿರುತ್ತೆ. ನಮ್ಮ ಧರ್ಮ ಏನು ಮಾಡಿದ್ದಾರೆ, ನಾವು ಹುಟ್ಟಿರೋದು ಅದೇ ಧರ್ಮದಲ್ಲಿ. ನಾವು ಗೋ ಪೂಜೆ ಮಾಡ್ತೀವಿ, ತಾಯಿ ಕಾಲಿಗೆ ನಮಸ್ಕಾರ ಮಾಡ್ತೀವಿ, ಗಂಗೆನ್ ಮಾತೆ ಅಂತೀವಿ, ಈ ಗಾಡಿನ ದೇವ್ರು ಅಂತ ಪೂಜೆ ಮಾಡ್ತೀವಿ. ಈಗ ಈಗ ಎಲ್ರು ಹೇಳ್ತಾರೆ ಅದು ನಿರ್ಜೀವಿ ವಸ್ತು ಅಂತ. ಬೇರೆಯವ್ರ ಕಣ್ಣಿಗೆ ಅದು ನಿರ್ಜೀವಿ ಇರ್ಬೋದು, ಅದಕ್ಕೆ ಮಾತು ಬರ್ದೇ ಇರ್ಬೋದು, ಆದ್ರೆ ಅದು ನನ್ನ ಕೈಲಿ ಮಾತಾಡುತ್ತೆ. ನಮ್ಮ ತಾಯಿ ಇದ್ದಂಗ ಅಂದ್ರೆ ಅದೇ ಸನಾತನ ಅಂತ, ಅದನ್ನೇ ಧರ್ಮ ಅನ್ನೋದು. ಈಗ ಏನ್ ಹೇಳ್ತಾರೆ, ಅದೆಲ್ಲ ಬೇರೆ ದೇಶಗಳಲ್ಲಿ ಬೇರೆ ಧರ್ಮದವ್ರಿಗೆ ಬೇರೆ ಮತದವ್ರಿಗೆ ಅದು ಜಸ್ಟ್ ವೆಹಿಕಲ್, ಅದೊಂದು ವೆಹಿಕಲ್ ಅಷ್ಟೇ. ಆದ್ರೆ ನಮ್ಗೆ ಅದಂಗಲ್ಲ, ಅದು ನಮಗೆ ದೇವರು. ಅದೇ ನಮಗೆ ದೇವರು. ಯಾಕೆಂತಂದ್ರೆ ಬೇರೆಯವ್ರಿಗೆ ಅದು ಮಾತು ಬರಲ್ಲ, ಮಾತಾಡಲ್ಲ ಅಂತಾರೆ. ಆದ್ರೆ ನಮಗೆ ಗೊತ್ತು, ಅದು ನಮ್ಮ ಜೊತೆ ಮಾತಾಡೋದು ಗೊತ್ತು. ಅನ್ನ ಹಾಕುತ್ತಾನ, ಅದರಿಂದ ನಾವು ಹಂಗಾಗಿ ಅದನ್ನ ದೇವ್ರ ತರಾನೇ ನೋಡ್ತೀವಿ ನಾವು. ಅಷ್ಟೇ ಆಗ್ಲಿ. ಮತ್ತೆ ಸಿಗೋಣ ಹಂಗೆ. ಬಹಳ ಧನ್ಯವಾದ. ಜೈ ಹಿಂದ್, ಜೈ ಶ್ರೀರಾಮ್. ಜೈ ಶ್ರೀರಾಮಣ್ಣ. ಮತ್ತೆ ಸಿಗೋಣ. ಫೋಟೋ ತೊಗೊಳ್ಳೋಣ. ಅದಕ್ಕೇನು ಯಾರ ಕಾಯಿಲಿಲ್ಲ ಅಂದ್ರೆ ದೇವ್ರೊಬ್ಬ ಕಾಯ್ತಿರ್ತಾನ, ನೋಡ್ತಿರ್ತಾನ ಅನ್ನೋದು. ಅದಂತೆ ಧರ್ಮ ರಕ್ಷಿಸ ಬಿಡಬಾರ್ದು. ಅದೆಷ್ಟೇ ಕಷ್ಟವಾಗಿ ಧರ್ಮ ಬಿಡಬಾರ್ದು, ಅದೆಷ್ಟೇ ಕಷ್ಟವಾಗಿ. ಅದೇನು ಕರೆಕ್ಟ್ ಅಣ್ಣ. ಅಂದ್ರೆ ಇವತ್ತಿಗೆ ಏನಾಗೋಗ್ಬಿಟ್ಟಿದೆ, ಎಲ್ಲರಿಗೂ ಸ್ವಾರ್ಥ. ನಾವು ಚೆನ್ನಾಗಿದ್ರೆ ಸಾಕು, ದುಡ್ಡಿದ್ರೆ ಸಾಕು, ಧರ್ಮ ಏನ್ ತಗೊಂಡು ಏನ್ ಮಾಡ್ಕೊಂತಾರ. ಇಲ್ಲಿ ಮಾತಾಡಿಸಿದ್ವಿ, ಮುಂದೆ ಇರ್ತೀವೋ ಇಲ್ಲೋ ಯಾರಿಗ್ ಗೊತ್ತಿಲ್ಲ. ಇರೋಷ್ಟು ದಿನ ಚೆನ್ನಾಗಿರೋದು ನಮ್ದು. ನಾವು ಧರ್ಮ ಸ್ವಾರ್ಥಿ ಇರ್ಲಣ್ಣ. ನಮ್ಮ ದಾರಿಯಾಗ ಯಾರೇ ನಮ್ಮ ಡ್ರೈವರ್ಗಳಿಗೆ ಏನ್ರಿ ಆಗ್ಯದ ಅಂತ ನಾವು ನಿಂತೆ ಹೋತು. ನಮ್ಮ ಹಿಂಗೆ ಆಗ್ಯದಪ್ಪ ಅಂದ್ರೆ ಕೇಳ್ಕೊತ ಯಾಕೆ ನಿಂತು ಏನಾಗೈತೆ ಅಂತ. ಅದೇ ನಮಗೆ ಕಲ್ಸಿರೋದು, ನಮ್ಮ ಧರ್ಮ ನಮಗೆ ಕಲ್ಸಿರೋದು. ನೀವು ಗಾಡಿ ಓಡಿಸ್ಕೊಂಡು ನಿಮ್ಮ ಬಿಜು ಶೆಡ್ಯೂಲ್ನಲ್ಲಿ ಅದರಲ್ಲಿ ನಮ್ಮನ್ನು ಗುರ್ತಿಡ್ದು ಮಾತಾಡಿಸ್ತೀರಿ ಅಂತಂದರೆ, ನೀವು ಗಾಡಿ ಓಡಿಸಿ ಸುಸ್ತಾಗಿ ಮಲಕ್ಕೊಂಡು ಅಲ್ಲೆಲ್ಲಿ ಟೈಮು ಮತ್ತು ಆ ಧರ್ಮದ ಬಗ್ಗೆ ಇರೋ ಕಾಳಜಿ, ಇದೇ ಅಲ್ವ ಭಾರತದ ಗುಣ, ಇದಲ್ವ ಶ್ರೀಮಂತಿಕೆ ಭಾರತದ್ದು. ಅದೆಷ್ಟು ಖುಷಿಯಾಗುತ್ತೆ ಬ್ರದರ್ ನಿಮ್ಮನ್ನು ಆ ಮಾತು, ನಿಮ್ಮ ಬಾಯಲ್ಲಿ ಆ ಮಾತು ಕೇಳಿದಾಗ, ಅಂದರೆ ಧರ್ಮ ಅನ್ನೋ ವಿಚಾರದಲ್ಲಿ ನಿಮ್ಮ ಮಾತು ಕೇಳಿದಾಗ, ಭಾರತಾಂಬೆ ಬಂಜೆ ಅಲ್ಲ, ಎಲ್ಲೋ ಒಂದು ಕಡೆ ರಾಷ್ಟ್ರೀಯವಾದಿಯನ್ನು, ಎಲ್ಲೋ ಒಂದು ಕಡೆ ಹಿಂದುತ್ವವಾದಿಯನ್ನು ತಾನು ಹುಟ್ಟಿಸಿದಾಳಲ್ಲ. 100 ಜನ ಧರ್ಮಕ್ಕೆ ಬೈಕೊಂಡು ಓಡಾಡಬೇಕಾದ್ರೆ, 100 ಜನ ಅದು ಯಾವುದು ಧರ್ಮ ಅನ್ಬೇಕಾದ್ರೆ, ಒಬ್ಬ ಲಾರಿಯ ಚಾಲಕನೂ ಕೂಡ ಧರ್ಮದ ಬಗ್ಗೆ ಮಾತಾಡೋ ಶಕ್ತಿಯನ್ನು ಹೊಂದಿದ್ದಾನಲ್ಲ, ಹಿಂದುತ್ವದ ಬಗ್ಗೆ ಮಾತಾಡೋ ಶಕ್ತಿಯನ್ನು ಹೊಂದಿದ್ದಾನಲ್ಲ. ನಾನು ಒಬ್ಬ ಹಿಂದೂ ಹೋರಾಟಗಾರ ನಿಂತಿದ್ದಾನೆ ಅಂತಂದರೆ ಮಾತಾಡಿಸ್ಬೇಕು ಅನ್ನೋ ಆ ಕಾಳಜಿಯನ್ನು ಹೊಂದಿದ್ದಾನಲ್ಲ. ಇದಕ್ಕಿಂತ ನಮಗೆ ಇನ್ನೇನು ಬೇಕು?
ಮನೆ ಮಠ ಸಂಸಾರ ಎಲ್ಲ ಬಿಟ್ಟು ಹೋರಾಟ ಮಾಡೋರಿಗೆ ಯಾರೋ ಬಂದು ಅಣ್ಣ ತಮ್ಮದಿರ ಥರ ಮಾತಾಡಿಸ್ದಾಗ ಅದರದ್ದು ಇದೇ ಬೇರೆ ವೈಬೇ ಬೇರೆ. ಅದೇ ಕರೆಕ್ಟ್. ಭಾಳ ಖುಷಿ ಆಯ್ತಮ್ಮ. ಇಲ್ಲ ನೀವು ಹಿಂದುತ್ವ ಬಗ್ಗೆ ಹೋರಾಡ್ತಿರಲ್ಲ, ಇನ್ನೂ ಹೋರಾಡ್ರಿ, ಆಯಸ್ ದೇವ್ರಿನ ಹೆಚ್ಚಿಕೊಳ್ಳಿ ನಿಮಗೆ, ಹೋರಾಡ್ರಿ ಆಗಲಿ. ಎಷ್ಟು ವೀಲ್ ಗಾಡಿ ಇದು? 14 ವೀಲ್ ಅಣ್ಣ, 14 ಗಾಲಿ. 14 ಗಾಲಿ KA. ಆದರೂ ನಾವು ಯಾವುದೋ ಬೇರೆ ರಾಜ್ಯದಲ್ಲಿ ಇದ್ದಾಗ KA ನೋಡಿದ್ರೆ ಅದೊಂಥರ ಖುಷಿ, ಅದು ಬೇರೆ ಅಲ್ಲ. ಏನು ನಾವು ಎಲ್ಲಾದ್ರೂ ಹೋಗೋ ಮುಂದೆ ನಮ್ಮ ಸೈಡ್ ಗಾಡಿ ಬಂತ ಈಗ ನೀವು ಕಾಶ್ಮೀರ ಎಲ್ಲರೂ ಹೋಗ್ತಿರ್ತೀರಿ, ಕನ್ಯಾಕುಮಾರಿ, ಕಾಶ್ಮೀರ ಟು ಕನ್ಯಾಕುಮಾರಿ ಬಾಡಿಗೆ ಮಾಡ್ತಿರ್ತೀರಿ, ಅಥವಾ ಎಲ್ಲೋ ದೆಲ್ಲಿಲೆಲ್ಲೋ ಹೋಗ್ತಾ ಇರ್ತೀರಿ. ನಿಮ್ಮ ಬಾಜುಗ ನಿಮ್ಮ ಗಾಡಿ ಪಕ್ಕದಾಗ KA ಗಾಡಿ ಪಾಸ್ ಆತಂತಂದ್ರೆ, KA ಗಾಡಿ ಲೋಡ್ ಗಾಡಿ ಬಂತಂದ್ರೆ ಹೆಂಗ್ ಅನ್ಸುತ್ತೆ? ನಮ್ ಗಾಡಿ ನಮ್ ಸ್ಟೇಟ್ ಗಾಡಿ ನಮ್ ಗಾಡಿನೇ ಅಂತ ತಿಳ್ಕೊತೇವ್ರ ನಾವು. ನಮ್ ಸ್ಟೇಟ್ ಜಿಲ್ಲೆ ನಮ್ ಗಾಡಿ, ನಮ್ದೇ ಗಾಡಿ ಅದು, ನಮ್ದೇ ಜನ, ನಮ್ ಜನ ಬಂದ್ರಪ್ಪ ಅಂತ ಮಾತಾಡ್ಸೋದಣ್ಣ. ಅವ್ರಿಗೆ ಓವರ್ಟ್ಯಾಕ್ ಮಾಡೋದ್ ಪ್ರಯತ್ನ ಮಾಡ್ತೇವೆ, ಸಿಕ್ಕರಂದ್ರೆ ಅದ್ರಾಗೂ ಕನ್ನಡ ಮಾತಾಡ್ಬಿಟ್ರೆ ಅದ್ರ ಖುಷಿನೇ ಬೇರೆ ಅಲ್ಲ. ಯಾರೋ ಅಂದ್ರೆ ಈ ತರ ಅನುಭವ ಆಗಿದೆಯಾ ಬೇರೆ ಯಾವುದೋ ದೂರದ ಸ್ಟೇಟ್ಗಳಲ್ಲಿ? ಈಗ ದೆಲ್ಲಿಲೋ ಅಥವಾ ಲಡಾಖ್ನಲ್ಲೋ ಅಥವಾ ಕಾಶ್ಮೀರದಲ್ಲೋ ನೀವು ಜರ್ನಿ ಮಾಡಬೇಕಾದ್ರೆ ಬರೀ ಲಾರಿ ಅಲ್ಲ, ಯಾರು ಬೈಕ್ನವರು ಕಾರ್ನವರು ನಿಲ್ಲಿಸಿ ಆಯ್ ಅಂತ ಮಾಡೋದು, ಕನ್ನಡದಲ್ಲಿ ಮಾತಾಡ್ಸೋದು. ಅಂದ್ರೆ ಮಾತಾಡಿಸ್ತಾರ್ರಿ, ನಾವು ಮಾತಾಡಿಸ್ಬೇಕಂತ ಪ್ರಯತ್ನ ಮಾಡ್ತೇವ್ರಿ, ಆದ್ರೆ ಅವ್ರು ಸಿಗಂಗಿಲ್ಲ. ಏನಂದ್ರೆ ಡ್ರೈವರ್ ಅಷ್ಟೇ ಕೊಳಕ್ ಹಾಕೊಂಡಿರ್ತಾನೆ, ಇವನು ಕುಡಿತಾನೆ, ಅದನ್ನ ಮಾಡ್ತಾನೆ, ಇದನ್ನ ಮಾಡ್ತಾನೆ, ಎಲ್ಲ ಅದೇ ತರ ಅವ್ರವ್ರ ವೃತ್ತಿ ಪ್ರಕಾರ ಅವರು ಊಟ ಗುಣ ಸುಟ್ರು ಹೋಗಲ್ಲ ಅಂತ ಅವ್ರು ಕಲ್ತಿರ್ತಾರ. ಎಲ್ಲಾರು ಎಲ್ಲ ಡ್ರೈವರ್ಗಳು ಹಂಗೆ ಇರಲ್ಲ, ಸ್ವಲ್ಪ ಮನಿ ಪ್ರಾಬ್ಲಮ್ದಿಂದ ಹಂಗಾಗಿದಿರ್ತಾರ್ರಿ. ಏನ್ರ ಪ್ರಾಬ್ಲಮ್ ಇದ್ದ ಸಲಿಂದ ಹಂಗಾಗಿದಿರ್ತಾರೆ ಎಲ್ಲ ಡ್ರೈವರ್ಗಳು, ಅದೇ ತರ ಇರಲ್ಲ. ನಿಮಗಂತೂ ಯಾವುದೇ ಹ್ಯಾಬಿಟ್ ಇಲ್ಲ, ಅದಕ್ಕೆ ಧರ್ಮ ಇರೋದು ನಿಮ್ಮೊಳಗ. ಊಟ ಮಾಡೋದು, ಗಾಡಿ ಓಡಿಸೋದು, ಎಣ್ಣೆ ಕುಡಿಯಂಗಿಲ್ಲ, ಸಿಗರೇಟ್ ಸೇದಂಗಿಲ್ಲ, ಗುಟ್ಕಾ ಹಾಕೋಂಗಿಲ್ಲ. ಅಮ್ಮ ಎಂಥ ಡ್ರೈವರ್ ರೀ, ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು ಓನರ್. ಹಾಗೆ ಈಗಿನ ದುನಿಯಾದಲ್ಲಿ ನಿಯತ್ತಿಗೆ ಬೆಲೆ ಇಲ್ಲ ಅಂತಾರಲ್ಲ, ಇರೋಷ್ಟು ದಿನ ದುಡಿಯೋದು, ಆಮೇಲೆ ಊರ್ ಕಡೆ ಹೋಗಿ ಹೊಲದಲ್ಲಿ ಕೆಲಸ ಮಾಡ್ಕೊಂತ ಆರಾಮ್. ಈಗ ತಂದೆ ತಾಯಿ ಸೇವೆ ದುಡ್ಮೆ ಒಂದೇ ಅಲ್ಲಮ್ಮ, ನಿಮ್ಮಲ್ಲಿರೋ ಈ ಪಕ್ವತೆ ಇದೆಯಲ್ಲ, ನಿಮ್ಮಲ್ಲಿರೋ ಈ ವಿಚಾರಧಾರೆ ಇದೆಯಲ್ಲ, ಇದು ನಿಮ್ಮನ್ನು ಸದಾ ಕಾಲ ಕಾಪಾಡತ್ತೆ. ನಿಮ್ಮಲ್ಲಿ ಆ ವಿಶೇಷತೆ ಇದೆ, ಅದನ್ನ ಕೊನೆವರೆಗೂ ಹಂಗೆ ಇಟ್ಕೊಳ್ಳಿ. ದುಡ್ಡು ಎಲ್ಲವೂ ಅಲ್ಲ, ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಸಂಪಾದನೆನೇ ಮುಖ್ಯ ಅಲ್ಲ. ಆಮೇಲೆ ನಮ್ಮ ಭಾರತದಲ್ಲಿ ಶ್ರೀಮಂತಿಕೆ ಅಂದ್ರೆ ಅದು ಹಣದಿಂದ ಅಲ್ಲ, ಸಂಸ್ಕೃತಿ ಮತ್ತು ಸಂಸ್ಕಾರದಿಂದ ನಾವು ಶ್ರೀಮಂತರು. ನಾವು ಎಷ್ಟೇ ಕಷ್ಟದಲ್ಲಿರಲಿ, ಒಬ್ಬ ಹಸ್ಕೊಂಡು ಬಂದಿದ್ದಾನೆ ಅಂದ್ರೆ ಅವ್ನಿಗೆ ಅನ್ನ ಹಾಕ್ತೀವಿ, ಅದು ನಮ್ಮ ಶ್ರೀಮಂತಿಕೆ. ಅದು ಆ ಶ್ರೀಮಂತಿಕೆ ನಾವು ಉಳಿಸ್ಕೊಂಡ್ರೆ ಸಾಕು. ಆಗ್ಲಿ. ಸಿಗೋಣ. ಜೈ ಶ್ರೀರಾಮ್. ರಾಮ್ ರಾಮ್. ಜೈ ಶ್ರೀರಾಮ್.